ನೋಡಿ, ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವ ಐತಿಲ್ಲ ಅನ್ನಂಗೆ ಆಗ್ಯದ. ಬರೀ ದಿಲ್ಲಿಗೆ ಹೋಗೋದು ಬರೋದು, ಶಾಸಕರ ಖರೀದಿ ಮಾಡೋದು, ಶಾಸಕರನ್ನ ದಿಲ್ಲಿ ಕಳಿಸೋದು, ಅವರಿಗೆ ಆಡಳಿತದಲ್ಲಿ ಒಟ್ಟೆ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ತಮ್ಮ ಕುರ್ಚಿ ಉಳಿಸೋಲಿಕ್ಕೆ ಒಂದು ಗುಂಪು, ಕಸ್ಕೋಲಿಕ್ಕೆ ಒಂದು ಗುಂಪು, ಎರಡು ಗುಂಪಾಗಿ ಇಡೀ ರಾಜಕೀಯ ಮೊದಲೇ ಏನೂ ಅಭಿವೃದ್ಧಿ ಕರ್ನಾಟಕದಲ್ಲಿ ಇಲ್ಲ, ಎಲ್ಲ ಸ್ಥಗಿತ ಆಗಿದೆ. ಅಂಥದ್ರಲ್ಲಿ ಆಡಳಿತನೂ ಕುಸಿದೋಗೈತೆ. ಇವತ್ತು ದರೋಡೆಗಳು ಆಗ್ಲಕತ್ತಾವು, ಹಗರಣಗಳಂತರೂ ಸಾಲ ಅದಾವು. ಎಲ್ಲ ಹಿನ್ನೆಲೆಯಲ್ಲಿ ಮೊನ್ನೆ ಹೇಳಿದ್ದೀನಿ, ನಾನು ಬೆಂಗಳೂರಿನಲ್ಲಿ ಈಗ ಕರ್ನಾಟಕದಲ್ಲಿ ಇವ್ರದ್ದೆಲ್ಲ ನ್ಯಾಯ ಮುಗಿತಾನೆ ರಾಜ್ಯಪಾಲ ಆಡಳಿತ ತರೋದು ಒಳ್ಳೆಯದು. ಇಲ್ಲಾಂದರೆ ಜನಸಾಮಾನ್ಯರು ಇವತ್ತು ಎಲ್ಲಿಯೂ ಪರಿಹಾರ ಕೊಡಲಿಲ್ಲ. ಯಾವ ಸಚಿವರು ಸಹ ತಮ್ಮ ಜಿಲ್ಲೆಗೆ ಇಷ್ಟು ಹಾನಿಯಾಗಿದೆ ಅಂತ ಹೇಳಿ ಬರೀ ಶೋಭ ಮಾಡಿಕೊಟ್ರು. ನಾವು ಎಲ್ಲ ನೋಡಿದ್ವಿ ಮಾಡಿದ್ವಿ, ಆದರೆ ಪರಿಹಾರ ಮಾತ್ರ ಯಾವ ರೈತನಿಗೂ ಯಾರಿಗೂ ಇನ್ನೂ ಸಿಗುವಂಥ ಪರಿಸ್ಥಿತಿ ಇಲ್ಲ. ಮತ್ತು ಆಡಳಿತ ವ್ಯವಸ್ಥೆನೇ ಕುಸಿದೋಗೈತಿ. ಯಾರೋ ಅಧಿಕಾರಿಗಳು ಸರ್ಕಾರ ಮಾತು ಕೇಳೋ ಪರಿಸ್ಥಿತಿಯಲ್ಲಿ. ಯಾಕಂದರೆ ನಾಳೆ ನವಂಬರ್ ಕ್ರಾಂತಿಯೊಳಗೆ ಯಾರು ಸಿದ್ದರಾಮಯ್ಯ ಮುಂದುವರಿತಾರೋ, ಡಿ ಕೆ ಶಿವಕುಮಾರ್ ಆಗ್ತಾರೋ, ಅಥವಾ ಯಾವುದೋ ಒಂದು ಕಪ್ಪು ಕುದುರೆ ಬಂದು ಇಲ್ಲಿ ಮುಖ್ಯಮಂತ್ರಿ ಆಗ್ತಾನೋ ಗೊಂದಲದಾಗ ಅಧಿಕಾರಿಗಳದಾರ. ಯಾವಾಗಲೂ ಸರ್ಕಾರ ಅಸ್ಥಿರ ಆಯ್ತಂದರೆ ಅಧಿಕಾರಿಗಳು ಅವ್ರ ಕಂಟ್ರೋಲ್ನಾಗ ಇರೋದಿಲ್ಲ. ಆ ರೀತಿ ಒಂದು ವ್ಯವಸ್ಥೆ ಕರ್ನಾಟಕದಲ್ಲಿ ಇವತ್ತು ನಡೆದಿದೆ. ಇದಕ್ಕೆ ನಾನು ರಾಜ್ಯಪಾಲರಿಗೆ ಮನವಿ ಮಾಡ್ಕೋದೇನೆಂದರೆ, ಈ ರಾಜ್ಯದ ಸ್ಥಿತಿ ಬಗ್ಗೆ ಕೇಂದ್ರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಇವರು ಒಂದು ಇದನ್ನು ವರದಿಯನ್ನು ಕೊಡಬೇಕಂತೇಳಿ ನಾನು ಆಗ್ರಹ ಮಾಡ್ತೇನೆ. ಸರ್, SDPIನ ಒಬ್ಬರು ನಾಯಕ ಸರ್ ಮೌಲಾನಾ ನೂರುದ್ದೀನ್ ಅಂತೇಳಿ ಈ ಟಿಪ್ಪು ಜಯಂತಿ ವೇಳೆ ಮಾತನಾಡ್ತಾ ನಿಮಗೆ ಮತ್ತು ಪ್ರತಾಪ್ ಸಿಂಹ ಅವರಿಗೆ ಕೆಟ್ಟದಾಗಿ ಮಾತನಾಡ್ತಾರೆ. ಅವರು ಬುದ್ಧಿನೇ ಅಷ್ಟೇ ಐತ್ರಿ. ಅವರು ಎಂದೂ ಟಿಪ್ಪು ಸುಲ್ತಾನ್ ಯಾರು ಇದು ಮಾಡ್ತಾರೆ ಅವರೆಲ್ಲ ದೇಶದ್ರೋಹಿಗಳೇ. ಅವರು ಎಂದೂ ಈ ದೇಶದ ಬಗ್ಗೆ, ಈ ರಾಜ್ಯದ ವ್ಯವಸ್ಥೆಯಲ್ಲಿ ಇರುವಂಥವ್ರಲ್ಲ. ನಮ್ಮವ್ರು ಉತ್ತರ ಅದೇ ಭಾಷೆಯಲ್ಲಿ ಕೊಡ್ತಾರೆ, ನಾವು ಕೊಡಲಿಕ್ಕಾಗೋದಿಲ್ಲ. ಅವ್ರಿಗೆ ಕೊಡೋರು ನಮ್ಮಲ್ಲಿ ಆಧಾರ ಕೊಡ್ತಾರೆ. ಟಿಪ್ಪು ಸುಲ್ತಾನ್ ಅವರು ಇಲ್ಲದೆ ಹೋಗಿದ್ದರೆ ಸರ್ ಇವತ್ತಿಗೆ ಪ್ರತಾಪ್ ಸಿಂಹ ಬ್ರಿಟಿಷರ್ ನಾಯಿ ಕಾಯಬೇಕಾಗಿತ್ತು ಅಂತ ಹೇಳಿದ್ದಾರೆ. ಟಿಪ್ಪು ಸುಲ್ತಾನ್ ಇದ್ದಿದ್ದರಿಂದಲೇ ಲಕ್ಷಾಂತರ ಹಿಂದೂಗಳ ಕಗ್ಗೋಲೆ ಆಯಿತು. ಟಿಪ್ಪು ಸುಲ್ತಾನ್ ಕಾರಣದಿಂದಲೇ ಇವತ್ತು ಟಿಪ್ಪು ಸುಲ್ತಾನನ ನರಮೇಧ ಇಡೀ ಇತಿಹಾಸದಲ್ಲಿ ಇವತ್ತು ಸಾಕ್ಷಿ ಇದೆ. ಸುಮಾರು 3,500 ದೇವಸ್ಥಾನಗಳನ್ನು ಕೇರಳ ಮತ್ತು ಕರ್ನಾಟಕದಲ್ಲಿ ನಾಶ ಮಾಡಿದಂಥದ್ದು, ಲಕ್ಷಾಂತರ ಕೊಡಗು ಜನಾಂಗದವ್ರನ್ನ ಕೊಲೆ ಮಾಡಿದಂಥದ್ದು, ಮತ್ತು ಅಲ್ಲಿ ನಮ್ಮ ಒಂದು ನಗರದಲ್ಲಿ ಅಂತರೂ ಅಲ್ಲಿ ದೀಪಾವಳಿನೇ ಆಚರಿಸೋದಿಲ್ಲ. ಕಾರಣ ಅಂದರೆ ದೀಪಾವಳಿ ದಿವಸ ನರಮೇಧ ಟಿಪ್ಪು ಸುಲ್ತಾನ್ ಮಾಡಿದ್ದಾರೆ. ಇನ್ನೂವರೆಗೆ ಅಲ್ಲಿ ಏನು ಅಯ್ಯಂಗಾರಿ ಬ್ರಾಹ್ಮಣರು ಏನಿದ್ದಾರೆ ಆ ಊರಿನಲ್ಲಿ ಇವತ್ತಿಗೂ ಸಹ ದೀಪಾವಳಿ ಯಾಕೆ ಆಚರಣೆ ಮಾಡೋದಿಲ್ಲ ಅಂದರೆ ಟಿಪ್ಪು ಸುಲ್ತಾನ್ ನರಮೇಧ ಮಾಡಿದ ದಿವಸ ಅಂತ ಹೇಳಿ. ಈ ರೀತಿ ಟಿಪ್ಪು ಸುಲ್ತಾನ್ ನಮಗೆಂದೂ ಆದರ್ಶ ಆಗೋದಿಲ್ಲ. ಟಿಪ್ಪು ಸುಲ್ತಾನ್ ಒಬ್ಬ ಹಿಂದೂ ಧರ್ಮದ್ರೋಹಿ. ಅವನು ಇಡೀ ತನ್ನ ಏನೋ ಒಂದು ವ್ಯಾಪ್ತಿ ಇತ್ತು ಎಲ್ಲ ಇಸ್ಲಾಮೀಕರಣ ಮಾಡ್ಬೇಕಂತ ಮಾಡ್ದೆ. ಆ ಥರದ್ದು ಆಗಲಿಲ್ಲ. ಯಾರ್ಯಾರ ಕೈಯಾಗ ಸಿಕ್ಕು, ಬ್ರಿಟಿಷರ ಕೈಯಾಗ ಸಿಕ್ಕು, ತನ್ನ ಮಕ್ಕಳನ್ನೇ ಒತ್ತಿ ಇಟ್ಟವಂಥವು. ಅವನಿಂದ ಏನು ಆದರ್ಶ ನಾವು ಕಲಿಯೋಂಥದ್ದು ಏನಿಲ್ಲ. ಯತ್ನಾಳ್ ಒಬ್ಬರು ಭಯೋತ್ಪಾದಕರು ಮತ್ತು ಪ್ರತಾಪ್ ಸಿಂಹ ಒಬ್ಬ ಹಿಜಡ, ಈ ರೀತಿ ಎಲ್ಲ ಅವನೇ ಇರಬೇಕು. ಅಲ್ಲ, ಭಯೋತ್ಪಾದಕರೇ ಅವರೇ ಮಾತಾಡ್ತಾರೆ ಈಗ ರೀ. ಈಗ ನೋಡ್ರಿ, ಒಬ್ಬ ಮುಸ್ಲಿಮರೇ ದಿಲ್ಲಿಯಲ್ಲಿ ಆದ ಬಾಂಬ್ ಸ್ಫೋಟದ ಮ್ಯಾಗೆ ಯಾರು ಒಬ್ಬರಿಗೆ ಕಂಟಿಸ್ಯಾರ. ಇಲ್ಲೆಲ್ಲ ಮಕ್ಕಳು ದೊಡ್ಡ ಶಾಂತಿ ಸಭೆ ಮಾಡ್ತಾರೆ, ಹಿಂದೂ ಮುಸ್ಲಿಂ ಬಾಯಿ ಆತಾರ. ಅವ್ರನ್ನೆಲ್ಲ ಅವ್ರಿಗೇನಾರ ಆದ್ರೆ ನಮ್ಮ ಸಿದ್ದರಾಮಯ್ಯ ಮೊದಲು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ದಿಲ್ಲಿ ಬಾಂಬ್ ಸ್ಫೋಟದ ಮೇಲೆ ನಮ್ಮ ದೇಶದಲ್ಲಂತೂ ಒಬ್ಬ ಮುಸ್ಲಿಂ ಮೌಲ್ವಿಯರೇ ಇದು ನಮ್ಮ ಧರ್ಮದಾಗಿಲ್ಲ, ಇದು ಮಾಡಿದ್ದು ತಪ್ಪತ್ತು ಎಲ್ಲರೂ ಹೇಳಿದ್ದೈತೆ. ಅಂದರೆ ಅವರಿಗೆ ದೇಶ, ಅದೇ ಅಂಬೇಡ್ಕರ್ ಅವಾಗ ಹೇಳ್ಯಾರ, ಅವ್ರಿಗೆ ದೇಶ ನಿಷ್ಠೆ ಇಲ್ಲ, ಮತ್ತೊಂದು ಧರ್ಮದ ಜೊತೆಗೆ ಸಹೋದರತ್ವ ಭಾವನೆಯಿಂದ ಇರುವರಲ್ಲ. ಅವರು ತಮ್ಮ ನಿಷ್ಠೆ, ತಮ್ಮ ಧರ್ಮಕ್ಕೆ, ತಮ್ಮ ಸಹೋದರ ಅಷ್ಟೇ ಅವ್ರ ಸಹೋದರ ತಿಳ್ಕೊಂಡಾರೆ. ಸೇಮ್ ಬದಲಾವಣೆ ವಿಚಾರ ಸರ್, ಭಾಳ ಮತ್ತು ಖರ್ಗೆ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆಮೇಲೆ ಶಿವಾನಂದ ಪಾಟೀಲ್ರು ಹೇಳಿದ್ದಾರೆ, ಖರ್ಗೆ ಅವರಾದರೆ ನಾವು ಸಂತೋಷ ಇದೆ ಅಂತ ಹೇಳಿದ್ದಾರೆ. ಸೂಕ್ತ ವ್ಯಕ್ತಿ. ಶಿವಾನಂದ ಪಾಟೀಲ್ ಮುಂಜಾನೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಮಾತಾಡ್ತಾನೆ. ಏನು ಮಾಡೋದು, ಅವ್ನಿಗೆ ಚಟ ಐತಿ, ಪಕ್ಕ ಮಾತಾಡೋದಿಲ್ಲ ಅವ. ಅಂದ್ರೆ ಖರ್ಗೆ ಬಂದ್ರೂ ಮಂತ್ರಿಯಾಗಿ ಉಳಿಬೇಕು, ಸಿದ್ದರಾಮಯ್ಯ ಇದ್ದರೂ ಮಂತ್ರಿಯಾಗಿ ಉಳಿಬೇಕು, ಒಟ್ಟು ಹ್ಯಾಂಗಾರು ಮಾಡಿ ಉಳಿಬೇಕು ಅಷ್ಟೇ. ಅವ್ರಿಗೇನು ಸಿದ್ಧಾಂತ ನೀತಿ ಏನು ಡೆವಲಪ್ಮೆಂಟ್ ಏನು ಸುಡುಗಾಡೋದಿಲ್ಲ. ಎಷ್ಟು ಇಲಾಖೆದಾಗ ಎಷ್ಟು ಹೊಡಿಬೇಕು ಬೆಣ್ಣೆ ಹೊಡ್ಕೋತ ಕೂತಾನ. ಇನ್ನೊಂದು ದೊಡ್ಡ ಹಗರಣ ಬರ್ತೈತೆ ಒಂದು ಇನ್ನು
ಐತಿ APMCಯಾಗ. ಅದನ್ನು ನಾಳೆ ಬೆಳಗಾವಿ ಅಧಿವೇಶನದಾಗ ಚರ್ಚೆ ಮಾಡ್ತೀವಿ. ಬರೀ ಒಂದಿಟ್ಟಿಗೆ ಏಜೆಂಟ್ಗಳು ಇಟ್ಕೊಂಡು ವ್ಯಾಪಾರ ನಡೆಸ್ಯಾರ ಅಟ್ಟೆ. ಬಿಜಾಪುರನ ಕಾಂಪ್ಲೆಕ್ಸ್ ಕೊಟ್ಟುದು ಹಾವೇರಿಯಾಗ ರೊಕ್ಕ ತರೋದು ಇಷ್ಟೇ. ನೋಡಿ, ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವ ಐತಿಲ್ಲ ಅನ್ನಂಗೆ ಆಗ್ಯದ. ಬರೀ ದಿಲ್ಲಿಗೆ ಹೋಗೋದು ಬರೋದು, ಶಾಸಕರ ಖರೀದಿ ಮಾಡೋದು, ಶಾಸಕರನ್ನ ದಿಲ್ಲಿ ಕಳಿಸೋದು. ಅವರಿಗೆ ಆಡಳಿತದಲ್ಲಿ ಒಟ್ಟೆ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ತಮ್ಮ ಕುರ್ಚಿ ಉಳಿಸೋಲಿಕ್ಕೆ ಒಂದು ಗುಂಪು, ಕಸ್ಕೋಲಿಕ್ಕೆ ಒಂದು ಗುಂಪು, ಎರಡು ಗುಂಪಾಗಿ ಇಡೀ ರಾಜಕೀಯ ಮೊದಲೇ ಏನೂ ಅಭಿವೃದ್ಧಿ ಕರ್ನಾಟಕದಲ್ಲಿ ಇಲ್ಲ. ಎಲ್ಲ ಸ್ಥಗಿತ ಆಗಿದೆ. ಅಂಥದ್ರಲ್ಲಿ ಆಡಳಿತನೂ ಕುಸಿದೋಗೈತೆ. ಇವತ್ತು ದರೋಡೆಗಳು ಆಗ್ಲಾಕತ್ತಾವು, ಹಗರಣಗಳಂತರೂ ಸಾಲ ಅದಾವು. ಎಲ್ಲ ಹಿನ್ನೆಲೆಯಲ್ಲಿ ಮೊನ್ನೆ ಹೇಳಿದ್ದೀನಿ, ನಾನು ಬೆಂಗಳೂರಿನಲ್ಲಿ ಇದ್ರ ಕರ್ನಾಟಕದಲ್ಲಿ ಇವ್ರದ್ದೆಲ್ಲ ನ್ಯಾಯ ಮುಗಿತಾನೆ ರಾಜ್ಯಪಾಲ ಆಡಳಿತ ತರೋದು ಒಳ್ಳೆಯದು. ಇಲ್ಲಾಂದರೆ ಜನಸಾಮಾನ್ಯರು ಇವತ್ತು ಎಲ್ಲಿಯೂ ಪರಿಹಾರ ಕೊಡಲಿಲ್ಲ. ಯಾವ ಸಚಿವರು ಸಹ ತಮ್ಮ ಜಿಲ್ಲೆಗೆ ಇಷ್ಟು ಹಾನಿಯಾಗಿದೆ ಅಂತ ಹೇಳಿ ಬರೀ ಶೋ ಮಾಡಿಕೊಟ್ರು. ನಾವು ಎಲ್ಲ ನೋಡಿದ್ವಿ ಮಾಡಿದ್ವಿ, ಆದರೆ ಪರಿಹಾರ ಮಾತ್ರ ಯಾವ ರೈತನಿಗೂ ಯಾರಿಗೂ ಇನ್ನೂ ಸಿಗುವಂಥ ಪರಿಸ್ಥಿತಿ ಇಲ್ಲ. ಮತ್ತು ಆಡಳಿತ ವ್ಯವಸ್ಥೆನೇ ಕುಸಿದೋಗೈತಿ. ಯಾರೋ ಅಧಿಕಾರಿಗಳು ಸರ್ಕಾರ ಮಾತು ಕೇಳೋ ಪರಿಸ್ಥಿತಿಯಲ್ಲಿ. ಯಾಕಂದರೆ ನಾಳೆ ನವಂಬರ್ ಕ್ರಾಂತಿಯೊಳಗೆ ಯಾರು ಸಿದ್ದರಾಮಯ್ಯ ಮುಂದುವರಿತಾರೋ, DK ಶಿವಕುಮಾರ್ ಆಗ್ತಾರೋ, ಅಥವಾ ಯಾವುದೋ ಒಂದು ಕಪ್ಪು ಕುದುರೆ ಬಂದು ಇಲ್ಲಿ ಮುಖ್ಯಮಂತ್ರಿ ಆಗ್ತಾನೋ ಗೊಂದಲದಾಗ ಅಧಿಕಾರಿಗಳಾಗ್ತಾರೆ. ಯಾವಾಗಲೂ ಸರ್ಕಾರ ಅಸ್ಥಿರ ಆಯ್ತಂದರೆ ಅಧಿಕಾರಿಗಳು ಅವ್ರ ಕಂಟ್ರೋಲ್ನಾಗ ಇರೋದಿಲ್ಲ. ಆ ರೀತಿ ಒಂದು ವ್ಯವಸ್ಥೆ ಕರ್ನಾಟಕದಲ್ಲಿ ಇವತ್ತು ನಡೆದಿದೆ. ಇದಕ್ಕೆ ನಾನು ರಾಜ್ಯಪಾಲರಿಗೆ ಮನವಿ ಮಾಡ್ಕೋದೇನೆಂದರೆ, ಈ ರಾಜ್ಯದ ಸ್ಥಿತಿ ಬಗ್ಗೆ ಕೇಂದ್ರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಇವರು ಒಂದು ಇದನ್ನು ವರದಿಯನ್ನು ಕೊಡಬೇಕಂತೇಳಿ ನಾನು ಆಗ್ರಹ ಮಾಡ್ತೇನೆ. ಸರ್, SDPIನ ಒಬ್ಬರು ನಾಯಕ ಸರ್ ಮೌಲಾನಾ ನೂರುದ್ದೀನ್ ಅಂತೇಳಿ ಈ ಟಿಪ್ಪು ಜಯಂತಿ ವೇಳೆ ಮಾತನಾಡ್ತಾ ನಿಮಗೆ ಮತ್ತು ಪ್ರತಾಪ್ ಸಿಂಹ ಅವರಿಗೆ ಕೆಟ್ಟದಾಗಿ ಮಾತನಾಡಿದ್ರು. ಅವ್ರ ಬುದ್ಧಿನೇ ಅಷ್ಟೇ ಐತ್ರಿ. ಅವರು ಎಂದೂ ಟಿಪ್ಪು ಸುಲ್ತಾನ್ ಯಾರು ಇದು ಮಾಡ್ತಾರೆ ಅವರೆಲ್ಲ ದೇಶದ್ರೋಹಿಗಳೇ. ಅವರೆಂದೂ ಈ ದೇಶದ ಬಗ್ಗೆ, ಈ ರಾಜ್ಯದ ವ್ಯವಸ್ಥೆಯಲ್ಲಿ ಇರುವಂಥವ್ರಲ್ಲ. ನಮ್ಮವ್ರು ಉತ್ತರ ಅದೇ ಭಾಷೆಯಲ್ಲಿ ಕೊಡ್ತಾರೆ, ನಾವು ಕೊಡಲಿಕ್ಕಾಗೋದಿಲ್ಲ. ಅವ್ರಿಗೆ ಕೊಡೋರು ನಮ್ಮಲ್ಲಿ ಆಧಾರ ಕೊಡ್ತಾರೆ. ಟಿಪ್ಪು ಸುಲ್ತಾನ್ ಅವರು ಇಲ್ಲದೆ ಹೋಗಿದ್ರು ಸರ್, ಇವತ್ತಿಗೆ ಪ್ರತಾಪ್ ಸಿಂಹ ಬ್ರಿಟಿಷರ ನಾಯಕ ಆಗಬೇಕಾಗಿತ್ತು ಅಂತ ಹೇಳಿದ್ದಾರೆ. ಟಿಪ್ಪು ಸುಲ್ತಾನ್ ಇದ್ದಿದ್ದರಿಂದಲೇ ಲಕ್ಷಾಂತರ ಹಿಂದೂಗಳ ಕಗ್ಗೋಲೆ ಆಯಿತು. ಟಿಪ್ಪು ಸುಲ್ತಾನ್ ಕಾರಣದಿಂದಲೇ ಇವತ್ತು ಟಿಪ್ಪು ಸುಲ್ತಾನನ ನರಮೇಧ ಇಡೀ ಇತಿಹಾಸದಲ್ಲಿ ಇವತ್ತು ಸಾಕ್ಷಿ ಇದೆ. ಸುಮಾರು 3,500 ದೇವಸ್ಥಾನಗಳನ್ನು ಕೇರಳ ಮತ್ತು ಕರ್ನಾಟಕದಲ್ಲಿ ನಾಶ ಮಾಡಿದಂಥದ್ದು, ಲಕ್ಷಾಂತರ ಕೊಡಗು ಜನಾಂಗದವ್ರನ್ನ ಕೊಲೆ ಮಾಡಿದಂಥದ್ದು, ಮತ್ತು ಅಲ್ಲಿ ನಮ್ಮ ಒಂದು ನಗರದಲ್ಲಿ ಅಂತರೂ ಅಲ್ಲಿ ದೀಪಾವಳಿನೇ ಆಚರಿಸೋದಿಲ್ಲ. ಕಾರಣ ಅಂದರೆ ದೀಪಾವಳಿ ದಿವಸ ನರಮೇಧ ಟಿಪ್ಪು ಸುಲ್ತಾನ್ ಮಾಡಿದರೆ. ಇನ್ನೂವರೆಗೆ ಅಲ್ಲಿ ಏನು ಅಯ್ಯಂಗಾರಿ ಬ್ರಾಹ್ಮಣರು ಏನಿದ್ದಾರೆ ಆ ಊರಿನಲ್ಲಿ ಇವತ್ತಿಗೂ ಸಹ ದೀಪಾವಳಿ ಯಾಕೆ ಆಚರಣೆ ಮಾಡೋದಿಲ್ಲ ಅಂದರೆ ಟಿಪ್ಪು ಸುಲ್ತಾನ್ ನರಮೇಧ ಮಾಡಿದ ದಿವಸ ಅಂತ ಹೇಳಿ. ಈ ರೀತಿ ಟಿಪ್ಪು ಸುಲ್ತಾನ್ ನಮಗೆಂದೂ ಆದರ್ಶ ಆಗೋದಿಲ್ಲ. ಟಿಪ್ಪು ಸುಲ್ತಾನ್ ಒಬ್ಬ ಹಿಂದೂ ಧರ್ಮದ್ರೋಹಿ. ಅವ ಇಡೀ ತನ್ನ ಏನೋ ಒಂದು ವ್ಯಾಪ್ತಿ ಇತ್ತು ಎಲ್ಲ ಇಸ್ಲಾಮೀಕರಣ ಮಾಡ್ಬೇಕಂತ ಮಾಡ್ದೆ. ಆ ಥರದ್ದು ಆಗಲಿಲ್ಲ. ಯಾರ್ಯಾರ ಕೈಯಾಗ ಸಿಕ್ಕು, ಬ್ರಿಟಿಷರ ಕೈಯಾಗ ಸಿಕ್ಕು, ತನ್ನ ಮಕ್ಕಳನ್ನೇ ಒತ್ತಿ ಇಟ್ಟವಂತ. ಅವನಿಂದ ಏನು ಆದರ್ಶ ನಾವು ಕಲಿಯೋಂಥದ್ದು ಏನಿಲ್ಲ. ಯತ್ನಾಳ್ ಒಬ್ಬರು ಭಯೋತ್ಪಾದಕರು ಮತ್ತು ಪ್ರತಾಪ್ ಸಿಂಹ ಒಬ್ಬ ಹಿಜಡ, ಈ ರೀತಿ ಎಲ್ಲ ಮಾತಾಡ್ತಾರೆ. ಅವನೇ ಇರಬೇಕು. ಅಲ್ಲ, ಭಯೋತ್ಪಾದಕರೇ ಅವರೇ ಮಾತಾಡ್ತಾರೆ. ಈಗ ನೋಡ್ರಿ, ಒಬ್ಬ ಮುಸ್ಲಿಮರೇ ದಿಲ್ಲಿಯಲ್ಲಿ ಆದ ಬಾಂಬ್ ಸ್ಫೋಟದ ಮ್ಯಾಗೆ ಯಾರು ಒಬ್ಬರಿಗೆ ಕಂಟಿಸ್ಯಾರ. ಇಲ್ಲೆಲ್ಲ ಮಕ್ಕಳು ದೊಡ್ಡ ದೊಡ್ಡ ಶಾಂತಿ ಸಭೆ ಮಾಡ್ತಾರೆ, ಹಿಂದೂ ಮುಸ್ಲಿಂ ಬಾಯಿ ಆತಾರ. ಅವ್ರನ್ನೆಲ್ಲ ಅವ್ರಿಗೇನಾರ ಆದ್ರೆ ನಮ್ಮ ಸಿದ್ದರಾಮಯ್ಯ ಮೊದಲು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ದಿಲ್ಲಿ ಬಾಂಬ್ ಸ್ಫೋಟದ ಮೇಲೆ ನಮ್ಮ ದೇಶದಲ್ಲಂತೂ ಒಬ್ಬ ಮುಸ್ಲಿಂ ಮೌಲ್ವಿಯರೇ ಇದು ನಮ್ಮ ಧರ್ಮದಾಗಿಲ್ಲ, ಇದು ಮಾಡಿದ ತಪ್ಪತ್ತು ಎಲ್ಲರೂ ಹೇಳಿದ್ದೈತೆ ಅಂದರೆ ಅವರಿಗೆ ದೇಶ ಅದು ಅಂಬೇಡ್ಕರ್ ಅವಾಗ ಹೇಳ್ಯಾರ, ಅವ್ರಿಗೆ ದೇಶ ನಿಷ್ಠೆ ಇಲ್ಲ, ಮತ್ತೊಂದು ಧರ್ಮದ ಜೊತೆಗೆ ಸಹೋದರತ್ವ ಭಾವನೆಯಿಂದ ಇರುವರಲ್ಲ. ಅವರು ತಮ್ಮ ನಿಷ್ಠೆ ತಮ್ಮ ಧರ್ಮಕ್ಕೆ, ತಮ್ಮ ಸಹೋದರ ಅಷ್ಟೇ ಅವ್ರ ಸಹೋದರ ತಿಳ್ಕೊಂಡಾರೆ. CM ಬದಲಾವಣೆ ವಿಚಾರ ಸರ್ ಭಾಳ ಮತ್ತು ಖರ್ಗೆ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆಮೇಲೆ ಶಿವಾನಂದ ಪಾಟೀಲ್ರು ಹೇಳಿದ್ದಾರೆ, ಖರ್ಗೆ ಅವರಾದರೆ ನಾವು ಸಂತೋಷ ಇದೆ ಅಂತ ಹೇಳಿದ್ದಾರೆ. ಸೂಕ್ತ ವ್ಯಕ್ತಿ. ಅದು ಶಿವಾನಂದ ಪಾಟೀಲ್ ಮುಂಜಾನೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಮಾತಾಡ್ತಾನೆ. ಏನು ಮಾಡೋದು, ಅವ್ನಿಗೆ ಚಟ ಐತಿ, ಪಕ್ಕ ಮಾತಾಡೋದಿಲ್ಲ ಅವ. ಅಂದ್ರೆ ಖರ್ಗೆ ಬಂದ್ರೂ ಮಂತ್ರಿಯಾಗಿ ಉಳಿಬೇಕು,
ಸಿದ್ದರಾಮಯ್ಯ ಇದ್ದರೂ ಮಂತ್ರಿಯಾಗಿ ಉಳಿಬೇಕು, ಒಟ್ಟು ಹ್ಯಾಂಗಾರು ಮಾಡಿ ಉಳಿಬೇಕು ಅಟ್ಟೆ. ಅವ್ರಿಗೇನು ಸಿದ್ಧಾಂತ ನೀತಿ ಏನು ಡೆವಲಪ್ಮೆಂಟ್ ಏನು ಸುಡುಗಾಡುವಿಲ್ಲ. ಎಷ್ಟು ಇಲಾಖೆದಾಗ ಎಷ್ಟು ಹೊಡಿಬೇಕು ಬೆಣ್ಣೆ ಹೊಡ್ಕೊತ ಕೂತಾನ. ಇನ್ನೊಂದು ದೊಡ್ಡ ಹಗರಣ ಬರ್ತೈತೆ ಒಂದು ಇನ್ನು ಐತಿ APMCಯಾಗ. ಅದನ್ನು ನಾಳೆ ಬೆಳಗಾವಿ ಅಧಿವೇಶನದಾಗ ಚರ್ಚೆ ಮಾಡ್ತೀವಿ. ಬರೀ ಒಂದಿಟ್ಟಿಗೆ ಏಜೆಂಟ್ಗಳು ಇಟ್ಕೊಂಡು ವ್ಯಾಪಾರ ನಡೆಸ್ಯಾರ ಅಟ್ಟೆ. ಬಿಜಾಪುರನ ಕಾಂಪ್ಲೆಕ್ಸ್ ಕೊಟ್ಟುದು ಹಾವೇರಿಯಾಗ ರೊಕ್ಕ ತರೋದು ಇಷ್ಟೇ.